ಕೆಲವರು ಮಾತಾಡತಕ್ಕಂತ ಒಂದು ಅವ್ರಿಗೆ ಹೆಚ್ಚು ಮಾತಾಡುವಂತ ಅವ್ರಿಗೆ ಒಂದು ಅಭ್ಯಾಸ ಇರ್ತದೆ. ಅದಕ್ಕೋಸ್ಕರ ಆ ಥರ ಹೇಳಿಕೆಗಳನ್ನ ನಿಮ್ಮ ಟಿವಿ ಕ್ಯಾಮ್ರಾಗಳ ಮುಂದೆ ಮೈಕ್ ಇಟ್ಟಾಗ ಏನೋ ಹೇಳ್ಬಿಡ್ತಾರೆ ಅಷ್ಟೇ. ಆದರೆ ಯಾವ ಕ್ರಾಂತಿನೂ ಆಗೋದಿಲ್ಲ, ಯಾವ ಏನು ಇದು ಆಗೋದಿಲ್ಲ. ಸರ್ಕಾರ ಭದ್ರವಾಗಿದೆ, ಸುಭದ್ರವಾಗಿದೆ. ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ತದೆ. ಸುಮ್ಮನೆ ನಾನು ಕೆಲವು ಬಿಜೆಪಿ ಲೀಡರ್ಸ್ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ನಾನು ನೋಡಿದ್ದೇನೆ. ಇನ್ನು 3 ತಿಂಗಳ ಸರ್ಕಾರ ಪತನ ಆಗ್ತದೆ, ನಮ್ಮ ಸರ್ಕಾರ ಬರುತ್ತೆ ಅಂತ. ನೋಡಿ, ಯಾವ ಒಂದು ತಿರುಕನ ಕನಸು ಅವರು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಜನ ಅವ್ರನ್ನ ಮನೆಗೆ ಕಳಿಸಿ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕೊಟ್ಟ ನಂತರ ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಆದ್ರೂ ಕೂಡ ಈಗ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಆಲೋಚನೆ ಮಾಡ್ತಾ ಇದಾರಲ್ಲ, ಇದು ಹಾಸ್ಯಾಸ್ಪದ. ಸರ್, ಈಗ ತಿರುಕನ ಕನಸಿಗೆ ಪುಷ್ಟಿ ಕೊಡ್ತಾ ಇರೋರು ನಿಮ್ಮ ಪಕ್ಷದವ್ರೆ. ನೋಡಿ, ಯಾರೋ ಏನೋ ಹೇಳಿಕೆ, ಈಗ ಅವ್ರ ಪಕ್ಷದಲ್ಲಿ ಏನ್ ಸರಿ ಇದೆ? ನೋಡಿ, ನಮ್ಮಲ್ಲಿ ಒಂದು ಸೊಳ್ಳೆ, ಅವರಲ್ಲಿ ಒಂದು ಹೆಗಣ ಇದೆ ಅವ್ರ ತಟ್ಟೆಯಲ್ಲಿ, ಆಯ್ತಾ? ಅದಕ್ಕೋಸ್ಕರ ಅವ್ರ ಪಕ್ಷದಲ್ಲಿ ಮೊದಲು ಸರಿ ಮಾಡ್ಕೊಳ್ಳಿ. ಕಾರಜೋಳ ಅವ್ರ ಸ್ಟೇಟ್ಮೆಂಟ್ ನೋಡಿದೆ, 6 ವರ್ಷಕ್ಕೆ ಅವರು ಬಹಳ ಜೋರಾಗಿ ಮಾತಾಡ್ತಾ ಇದ್ದಾರೆ. ಅವ್ರು ಮುಂದುವರಿತಾರೋ ಇಲ್ವೋ ಅವ್ರು ನೋಡ್ಕೊಳ್ಳಿ ಮೊದಲು, ಆಯ್ತಾ? ಅದಕ್ಕೋಸ್ಕರ ಅನಾವಶ್ಯಕವಾಗಿ ಅವ್ರಿಗೆ ಇದರಿಂದ ಏನೋ ಸಂಭ್ರಮ ಆಚರಣೆ ಮಾಡುವಂಥದ್ದು ಏನೂ ಇಲ್ಲ. ಇದರಲ್ಲಿ ನಾವೆಲ್ಲ ಸರಿಯಾಗಿ ಇದ್ದೀವಿ, ಗಟ್ಟಿಯಾಗಿ ಇದ್ದೀವಿ, ಏನೂ ಆಗೋದಿಲ್ಲ. ಯಾಕಂದ್ರೆ 3 ತಿಂಗಳು ಓಕೆ, ಆಯ್ತು, ಬಿಡಿ. ಅದು ನೋಡಿ, ಕೆಡಿಪಿ ಚರ್ಚೆ ಮಾಡ್ತೀವಿ. ಬಟ್ ಏನಂತ ಹೇಳಿದ್ರೆ, ಕಾನೂನು ಬಾಹಿರವಾಗಿ ಯಾವುದೂ ಕೂಡ ನಡೆಯೋದಕ್ಕೆ ಆಗೋದಿಲ್ಲ. ಕಾನೂನು ಪ್ರಕಾರ ನಡಿಬೇಕು. ಕಾನೂನು ಪ್ರಕಾರ ನಡೆಯೋದಕ್ಕೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡಬೇಕು ಹೊರತು ಕಾನೂನನ್ನು ಉಲ್ಲಂಘನೆ ಮಾಡಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಅದಕ್ಕೇನು ಮಾಡಕ್ಕಾಗಲ್ಲ. ಕೆಲವರು ಮಾತಾಡತಕ್ಕಂತ ಅವ್ರಿಗೆ ಹೆಚ್ಚು ಮಾತಾಡುವಂತ ಅವ್ರಿಗೆ ಒಂದು ಅಭ್ಯಾಸ ಇರ್ತದೆ. ಅದಕ್ಕೋಸ್ಕರ ಆ ಥರ ಹೇಳಿಕೆಗಳನ್ನ ನಿಮ್ಮ ಟಿವಿ ಕ್ಯಾಮ್ರಾಗಳ ಮುಂದೆ ಮೈಕ್ ಇಟ್ಟಾಗ ಏನೋ ಹೇಳ್ಬಿಡ್ತಾರೆ ಅಷ್ಟೇ. ಆದರೆ ಯಾವ ಕ್ರಾಂತಿನೂ ಆಗೋದಿಲ್ಲ, ಯಾವ ಏನು ಇದು ಆಗೋದಿಲ್ಲ. ಸರ್ಕಾರ ಭದ್ರವಾಗಿದೆ, ಸುಭದ್ರವಾಗಿದೆ. ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ತದೆ. ಸುಮ್ಮನೆ ನಾನು ಕೆಲವು ಬಿಜೆಪಿ ಲೀಡರ್ಸ್ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ನಾನು ನೋಡಿದ್ದೇನೆ. ಇನ್ನು 3 ತಿಂಗಳ ಸರ್ಕಾರ ಪತನ ಆಗ್ತದೆ, ನಮ್ಮ ಸರ್ಕಾರ ಬರುತ್ತೆ ಅಂತ. ನೋಡಿ, ಯಾವ ಒಂದು ತಿರುಕನ ಕನಸು ಅವರು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಜನ ಅವ್ರನ್ನ ಮನೆಗೆ ಕಳಿಸಿ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕೊಟ್ಟ ನಂತರ ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಆದ್ರೂ ಕೂಡ ಈಗ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಆಲೋಚನೆ ಮಾಡ್ತಾ ಇದಾರಲ್ಲ, ಇದು ಹಾಸ್ಯಾಸ್ಪದ. ಸರ್, ಈಗ ತಿರುಕನ ಕನಸಿಗೆ ಪುಷ್ಟಿ ಕೊಡ್ತಾ ಇರೋರು ನಿಮ್ಮ ಪಕ್ಷದವ್ರೆ. ನೋಡಿ, ಯಾರೋ ಏನೋ ಹೇಳಿಕೆ, ಈಗ ಅವ್ರ ಪಕ್ಷದಲ್ಲಿ ಏನ್ ಸರಿ ಇದೆ? ನೋಡಿ, ನಮ್ಮಲ್ಲಿ ಒಂದು ಸೊಳ್ಳೆ, ಅವರಲ್ಲಿ ಒಂದು ಹೆಗಣ ಇದೆ ಅವ್ರ ತಟ್ಟೆಯಲ್ಲಿ, ಆಯ್ತಾ? ಅದಕ್ಕೋಸ್ಕರ ಅವ್ರ ಪಕ್ಷದಲ್ಲಿ ಮೊದಲು ಸರಿ ಮಾಡ್ಕೊಳ್ಳಿ. ಕಾರಜೋಳ ಅವ್ರ ಸ್ಟೇಟ್ಮೆಂಟ್ ನೋಡಿದೆ, 6 ವರ್ಷಕ್ಕೆ ಅವರು ಬಹಳ ಜೋರಾಗಿ ಮಾತಾಡ್ತಾ ಇದ್ದಾರೆ. ಅವ್ರು ಮುಂದುವರಿತಾರೋ ಇಲ್ವೋ ಅವ್ರು ನೋಡ್ಕೊಳ್ಳಿ ಮೊದಲು, ಆಯ್ತಾ? ಅದಕ್ಕೋಸ್ಕರ ಅನಾವಶ್ಯಕವಾಗಿ ಅವ್ರಿಗೆ ಇದರಿಂದ ಏನೋ ಸಂಭ್ರಮ ಆಚರಣೆ ಮಾಡುವಂಥದ್ದು ಏನೂ ಇಲ್ಲ. ಇದರಲ್ಲಿ ನಾವೆಲ್ಲ ಸರಿಯಾಗಿ ಇದ್ದೀವಿ, ಗಟ್ಟಿಯಾಗಿ ಇದ್ದೀವಿ, ಏನೂ ಆಗೋದಿಲ್ಲ. ಯಾಕಂದ್ರೆ 3 ತಿಂಗಳು ಓಕೆ, ಆಯ್ತು, ಬಿಡಿ. ಅದು ನೋಡಿ, ಕೆಡಿಪಿ ಚರ್ಚೆ ಮಾಡ್ತೀವಿ. ಬಟ್ ಏನಂತ ಹೇಳಿದ್ರೆ, ಕಾನೂನು ಬಾಹಿರವಾಗಿ ಯಾವುದೂ ಕೂಡ ನಡೆಯೋದಕ್ಕೆ ಆಗೋದಿಲ್ಲ. ಕಾನೂನು ಪ್ರಕಾರ ನಡಿಬೇಕು. ಕಾನೂನು ಪ್ರಕಾರ ನಡೆಯೋದಕ್ಕೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡಬೇಕು ಹೊರತು ಕಾನೂನನ್ನು ಉಲ್ಲಂಘನೆ ಮಾಡಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಅದಕ್ಕೇನು ಮಾಡಕ್ಕಾಗಲ್ಲ.